ಓಂ ನಮಃ ಶಿವಾಯ. ವೀಕ್ಷಕರೇ, ನಮ್ಮ ಜ್ಯೋತಿಷ್ಯ ಜೈ ಹೋ ಯೂಟ್ಯೂಬ್ ಚಾನಲ್ಗೆ ಆಶೀರ್ವಾದ ಮಾಡಿದ್ದಕ್ಕೆ ತುಂಬಾ ಸಂತೋಷ, ಧನ್ಯವಾದಗಳು. ನಿಮ್ಮ ಅಭಿಮಾನ ಹೀಗೆ ಇರಲಿ. ಇವತ್ತಿನ ವಿಷಯ ನೋಡಿ, ರೀಸೆಂಟ್ ಆಗಿ ನಮ್ಮ ಕ್ಲೈಂಟ್ ಒಂದು ಮದುವೆ ಫಿಕ್ಸ್ ಆಯ್ತು. ತುಂಬಾ ಖುಷಿಯ ವಿಚಾರ. ಬಂದು ವೆಡ್ಡಿಂಗ್ ಕಾರ್ಡ್ ಕೂಡ ಕೊಟ್ಟು ಹೋದ್ರು. ಏನಪ್ಪಾ ಅಂದ್ರೆ, ಅವರಿಗೆ ಮೊದಲು ನಾಗದೋಷ ಇತ್ತು. ಈ ಮದುವೆ ಫಿಕ್ಸ್ ಆಗಿದ್ದ ವಿಷಯವನ್ನು ಸಂಪೂರ್ಣವಾಗಿ ತಿಳಿಸ್ತೇನೆ. ಮೊದಲು ನಾಗದೋಷವಿತ್ತು. ನಾಗದೋಷವನ್ನ ಮೈಸೂರ್ ಹತ್ರ ಒಂದು ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿ ಕ್ಲಿಯರ್ ಮಾಡಿಸಿದ್ವಿ. ತದನಂತರ ಪಿತೃದೋಷವೂ ಇತ್ತು. ಆ ಪಿತೃದೋಷವನ್ನ ಗೋಕರ್ಣದಲ್ಲಿ ಕ್ಲಿಯರ್ ಮಾಡಿಸಿದ್ವಿ. ಗೋಕರ್ಣದಲ್ಲಿ ಮೋಕ್ಷ ನಾರಾಯಣ ಬಲಿ ಹೋಮ ಮಾಡಿಸ್ಬಿಟ್ಟು ತ್ರಿಪಿಂಡ ಶ್ರಾದ್ದ ಮಾಡಿಸಿ ಪಿತೃದೋಷವನ್ನು ಕ್ಲಿಯರ್ ಮಾಡಿಸಿ. ಹಾಗೆ ನೋಡಿ, ಯಾವಾಗ ನಾಗದೋಷ ಇರುತ್ತದೋ ಮನುಷ್ಯನಿಗೆ ಈ ವಾಮಾಚಾರ ಪ್ರಯೋಗ ಆಗೋದು ತುಂಬಾ ಸಹಜ. ನಾಗದೋಷ ಇದ್ದಾಗ, ನಾಗದೋಷ, ಸರ್ಪದೋಷ, ಕಾಳ ಸರ್ಪದೋಷ, ಯಾವುದೇ ನಾಗದೋಷ ರೀತಿ ಇದ್ರೂ ಕೂಡ ಈ ವಾಮಾಚಾರ, ಮಾಟ ಮಂತ್ರ ಆಗೋದು ಸರ್ವೇ ಸಾಮಾನ್ಯ. ಆಲ್ಮೋಸ್ಟ್ 90% ಆಗೇತಿರುತ್ತೆ. ಯಾವಾಗ ನಾಗದೋಷ ಕ್ಲಿಯರ್ ಆಯ್ತು, ಯಾವಾಗ ಪಿತೃದೋಷ ಕ್ಲಿಯರ್ ಆಯ್ತು, ಅವಾಗ ಮಾಟ ಮಂತ್ರ ದೋಷ ಕ್ಲಿಯರ್ ಆಗಲಿಕ್ಕೆ ದಾರಿ ಸಿಕ್ತು. ಇದಕ್ಕಿಂತಲೂ ಮುಂಚೆ ಅವ್ರು ಮಾಟ ಮಂತ್ರ ಮಾತ್ರ ಕ್ಲಿಯರ್ ಮಾಡ್ತಾ ಇದ್ರು. ಅದು ಮಾಟ ಮಂತ್ರ ಕ್ಲಿಯರ್ ಆಗ್ತಾ ಇರಲಿಲ್ಲ. ನಾವು ಅವರ ಜಾತಕವನ್ನು ನೋಡಿ ಏನು ಇರೋ ಬರೋ ಎಲ್ಲ ದೋಷಗಳನ್ನ ಹುಡುಕಿ, ಸಣ್ಣ ಸಣ್ಣ ದೋಷವನ್ನೂ ಹುಡುಕಿ ಅದನ್ನ ಕ್ಲಿಯರ್ ಮಾಡಿಸಿದ ಮೇಲೆ ಈಗ ಮದುವೆ ಫಿಕ್ಸ್ ಆಗಿದೆ. ಮದುವೆ ನೆಕ್ಸ್ಟ್ ಇದೆ ಕೂಡ. ಆದ್ದರಿಂದ ಮುಂದಿನ ತಿಂಗಳಿದೆ. ನೋಡಿ, ನಿಮ್ಗೆ ಹೇಳೋದಿಷ್ಟೇ, ನೀವು ಮಾಟ ಮಂತ್ರ ಕ್ಲಿಯರ್ ಮಾಡಕ್ ಓಡಾಡ್ತಿರ್ತೀರ ಹೊರತು ಮೂಲ ದೋಷ ಏನಿದೆ ನೋಡಿ. ಇಲ್ಲಿ 2 ದೋಷಗಳಿದ್ವು, ಒಂದು ನಾಗದೋಷ, ಒಂದು ಪಿತೃದೋಷ. ಇವೆರಡು ಇದ್ದದ್ದಕ್ಕಾಗಿ ಮಾಟ ಮಂತ್ರ ಆಗಿತ್ತು. ಎರಡನ್ನ ಯಾವಾಗ ಕ್ಲಿಯರ್ ಮಾಡಿದ್ವೋ ಮಾಟ ಮಂತ್ರ ಕೂಡ ಕ್ಲಿಯರ್ ಆಗ್ಲಿಕ್ಕೆ ದಾರಿ ಆಯ್ತು. ನೋಡಿ, ಅವ್ರಿಗೆ ಅಷ್ಟೇ ಇರ್ಲಿಲ್ಲ, ಇಡೀ ಕುಟುಂಬ ವರ್ಗಕ್ಕೆ ಮಾಟ ಮಂತ್ರ ಆಗ್ಬಿಟ್ಟಿತ್ತು. ಇಡೀ ಏನ್ ಕುಟುಂಬಕ್ಕೆ, ಆ ಮನೆತನಕ್ಕೆ ಇದ್ದ ದೋಷಗಳನ್ನೆಲ್ಲ ಕ್ಲಿಯರ್ ಮಾಡಿದ್ದೇವೆ. ಇಡೀ ಮನೆ ನೆಮ್ಮದಿಯಾಗಿದೆ, ಖುಷಿಯಾಗಿದೆ, ಸಂತೋಷವಾಗಿದೆ. ನೋಡಿ, ಇಷ್ಟು ಮಾಡ್ಲಿಕ್ಕೆ ಎಷ್ಟು ಟೈಮ್ ಹಿಡೀತು ನೋಡಿ. ಅವರು ಹತ್ತತ್ರ 1 ರಿಂದ 1.5 ವರ್ಷ ನಾವು ಹೇಳಿದ್ದ ಎಲ್ಲವನ್ನೂ ಫಾಲೋ ಮಾಡಿದ್ದಾರೆ. ಉದಾಹರಣೆಗೆ ನಾಗಮಂತ್ರ ಧ್ಯಾನ ಮಾಡಿದ್ದಾರೆ, ಶನೇಶ್ವರ ಮಂತ್ರವನ್ನು ಧ್ಯಾನ ಮಾಡಿಸಿದ್ದೇನೆ, ಹಾಗೆ ಶಕ್ತಿಗಾಗಿ ಮಂತ್ರವನ್ನು ಧ್ಯಾನ ಮಾಡಿಸಿದ್ದೇನೆ, ಮತ್ತು ನಾನು ಹೇಳಿರುವ ದೇವಸ್ಥಾನಗಳಿಗೆ ಪದೇ ಪದೇ ಹೋಗಿ ಬಂದಿದ್ದಾರೆ. 1 ರಿಂದ 1.5 ವರ್ಷ ಫಾಲೋ ಮಾಡಿದ್ಮೇಲೆ ಎಲ್ಲಾ ದೋಷಗಳು ಕ್ಲಿಯರ್ ಆಗಿದ್ದಾವೆ. ಅವ್ರ ಮನೆ ಸಂಪೂರ್ಣ ನೆಮ್ಮದಿ ಸ್ಥಾಪನೆ ಆಗಿದೆ. ವೀಕ್ಷಕರೇ, ಈ ವಿಷಯವನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಏನೇ ಒಂದು ಮಾಡ್ಲಿಕ್ಕೆ ಹೋದ್ರು ಕೂಡ ಒಂದು ಟೈಮ್ ಹಿಡಿಯುತ್ತೆ. 1 ವರ್ಷನೋ 2 ವರ್ಷನೋ ನಿಮ್ಮ ಕರ್ಮ ಕಳೀಲಿಕ್ಕೆ. ಅಲ್ಲಿ ತನಕ ನೀವು ಫಾಲೋ ಮಾಡಿದ್ರೆ ನೀವು ಗೆಲ್ತೀರಾ. ನಡುವಲ್ಲಿ ಎಲ್ಲಾದ್ರೂ ಬಿಟ್ಬಿಟ್ರೆ ಮತ್ತೆ ಆ ದೋಷಗಳು ನಿಮ್ಮನ್ನ ಆವರಿಸಿಕೊಂಡು ಬಿಡ್ತಾವೆ. ಜನ್ಮ ಪೂರ್ತಿ ಧ್ಯಾನ ಮಾಡಿ. ಉದಾಹರಣೆ, ನಾಗದೋಷ ಇದ್ರೆ ಜನ್ಮ ಪೂರ್ತಿ ಧ್ಯಾನ ಮಾಡಬೇಕಾಗ್ತದೆ. ಆಗ ನೀವು ಜನ್ಮ ಪೂರ್ತಿ ನೆಮ್ಮದಿಯಿಂದ ಸುಖವಾಗಿ ಖುಷಿಯಾಗಿ ಇರಬಹುದು. ವೀಕ್ಷಕರೇ, ನಮ್ಮ ಜ್ಯೋತಿಷ್ಯ ಜೈ ಹೋ ಯೂಟ್ಯೂಬ್ ಚಾನಲ್ ಇರದೆ ದೋಷಗಳನ್ನ ನಿವಾರಣೆ ಮಾಡ್ಲಿಕ್ಕೆ, ಅದರಲ್ಲೂ ಕೂಡ ಮಾಟ ಮಂತ್ರ, ವಾಮಾಚಾರ, ಆತ್ಮಗಳ ಪ್ರಯೋಗ ಏನಾದ್ರೂ ಆಗಿದ್ರೆ ಅವುಗಳನ್ನು ನಿವಾರಿಸ್ಲಿಕ್ಕೆ ಅತ್ಯಂತ ಸುಲಭದ ದಾರಿ ತೋರಿಸ್ಕೊಡ್ತೇವೆ. ಮಂತ್ರಗಳ ಧ್ಯಾನದಿಂದ ಮತ್ತು ಕೆಲವು ಆಚರಣೆಗಳನ್ನು ಮನೆಯಲ್ಲೇ ಮಾಡೋದ್ರಿಂದ ಮತ್ತು ಇನ್ನು ಕೆಲವು ಮಂದಿರಗಳಿಗೆ ಹೋಗೋದ್ರಿಂದ ಈ ಮಾಟ ಮಂತ್ರವನ್ನು ತಗ್ಗಿಸಬಹುದು. ಅದಕ್ಕಾಗಿ ವಿಶೇಷ ಸಂಶೋಧನೆಯನ್ನ ಮಾಡಿದ್ದೇವೆ. ನೀವು ಕೂಡ ನಮಗೆ ಕರೆ ಮಾಡಬಹುದು. ಶುಭವಾಗಲಿ.